ಕನ್ಯಾ ರಾಶಿಯವರು ಶುಭದ ಸಮಾಚಾರವನ್ನ ಕೇಳತಕ್ಕಂಥ ಮಾಸ. ಕನ್ಯಾ ರಾಶಿಯವರು ಈ ಮಾಸ ಮಹಾವಿಷ್ಣುವಿನ ಆರಾಧನೆ ಮಾಡಿ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೂ ಕೂಡ ಕನ್ಯಾ ರಾಶಿಯವರು ಈ ಮಾಸ ಲಾಭವನ್ನು ನೋಡುವಂತರಾಗ್ತೀರಾ. ಸ್ವಲ್ಪ ಮಾತುಕತೆಯನ್ನಾಡಬೇಕಾದ್ರೆ ಜಾಗ್ರತೆಯಿಂದ ವಿವರಿಸಿ. ಕನ್ಯಾ ರಾಶಿಯಲ್ಲಿರತಕ್ಕಂಥ ರಾಜಕಾರಣಿಗಳಿಗೆ ಈ ಮಾಸ ಜಾಕ್ಪಾಟ್ ಕಾದಿದೆ. ಅತಿಯಾದ ಚಿಂತೆ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಜಾಗ್ರತೆ. ದೂರದ ಪ್ರವಾಸವನ್ನು ಹೋಗಬೇಕು, ಟ್ರಿಪ್ಗಳಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಿದ್ದರೂ ಕೂಡ ಈ ಮಾಸ ಶುಭದ ಮಾಸ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಕನ್ಯಾ ರಾಶಿಯವರಿಗೆ ಈ ಮೇ ತಿಂಗಳು ಸ್ವಲ್ಪ ಮಟ್ಟಿಗೆ ಕಹಿ, ಸ್ವಲ್ಪ ಮಟ್ಟಿಗೆ ಸಿಹಿ, ಅಂದರೆ ಮಿಶ್ರ ಫಲವನ್ನು ಕೊಡತಕ್ಕಂಥ ಮಾಸವಿದು. ಎಲ್ಲವನ್ನು ಕೂಡ ಭಗವಂತ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಈ ಮಾಸ ಯಾವುದನ್ನು ಎಷ್ಟು ಬಳಸಬೇಕು ಅಷ್ಟು ಬಳಸಿದ್ರೆ ಮಾತ್ರ ಲಾಭ ಜಾಸ್ತಿ ನೋಡುವಂತರಾಗ್ತೀರಾ. ಸ್ವಲ್ಪ ಮಟ್ಟಿಗೆ ಯಾಮಾರಿದ್ರೂ ಕೂಡ ನಷ್ಟ ಸಂಭವ ಜಾಸ್ತಿ ಇರತಕ್ಕಂಥದ್ದು ಈ ಮಾಸ. ನಿಮಗೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಸ, ಸ್ವಲ್ಪ ಚಾಕುಚಕ್ಯತೆಗಳಿಂದ ಈ ಮಾಸ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ. ಒಳ್ಳೆ ಅಭಿವೃದ್ಧಿಯನ್ನ ಈ ಮಾಸ ಕಾಣುವಂತರಾಗ್ತೀರಾ. ಈ ಮಾಸ ಕನ್ಯಾ ರಾಶಿಯವರು ಶುಭದ ಸಮಾಚಾರವನ್ನ ಕೇಳತಕ್ಕಂಥ ಮಾಸ. ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಮಾಸವಾಗಿ ಪರಿವರ್ತನೆ ಮಾಡ್ಕೊಳ್ತೀರಿ. ಕಷ್ಟಪಟ್ಟರೆ ಯಾವುದೋ ಒಂದು ವಿಚಾರ ಅನ್ಕೊಡ್ತಿರ್ತೀರ, ಶುಭ ಆಗಬೇಕು, ಎಲ್ಪ್ ಆಗಬೇಕು, ಒಳ್ಳೇದಾಗಬೇಕು ಅಂತ. ಖಂಡಿತ ಪ್ರಯತ್ನವನ್ನು ಯಥೇಚ್ಛಾಗಿ ಪಡಿ. ಆ ವಿಚಾರದಲ್ಲಿ ಶುಭ ಲಾಭ ನಿಮಗೆ ಜಾಸ್ತಿ ಆಗತಕ್ಕಂಥದ್ದು. ಈ ಮಾಸ ಕನ್ಯಾ ರಾಶಿಯವರು ಮನಸ್ಸಿನ ಮಾತನ್ನು ಕೇಳಿದ್ರೆ ಲಾಭ ದ್ವಿಗುಣವಾಗತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಹೇಳ್ತಿರ್ತೀನಿ, ಯಾವಾಗಲೂ ಕೂಡ ನೀವು ಮನಸ್ಸಿನ ಮಾತನ್ನ ಕೇಳಿ. ಯಾರು ಮನಸ್ಸಿನ ಮಾತನ್ನ ಕೇಳ್ತಾರೋ ಅವರಿಗೆ ಯಥೇಚ್ಛವಾಗಿ ಜೀವನದಲ್ಲಿ ಲಾಭವನ್ನ, ಅಭಿವೃದ್ಧಿಯನ್ನು ಕಾಣುವಂತರಾಗ್ತಾರೆ ಅಂತ. ಏನಾಗ್ಬಿಡುತ್ತೆ, ಸುತ್ತಲಿನ ಪರಿಸ್ಥಿತಿ ಹೇಳ್ತಾ ಇರುತ್ತೆ, ಈ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ. ಆದರೆ ಮನಸ್ಸು ಹೇಳ್ತಿರುತ್ತೆ, ಆ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅಂತ. ಫಸ್ಟ್ ಆ ಕೆಲಸ ಮಾಡಿ. ಸುತ್ತಲಿನ ಪರಿಸ್ಥಿತಿಗಿಂತ ಮನಸ್ಸು ಹೇಳತಕ್ಕಂಥ ಮಾತುಗಳು ಸ್ವಲ್ಪ ಸಕ್ಸಸ್ನ ಕಮ್ಮಿ ಕೊಟ್ಟರು ಪರವಾಗಿಲ್ಲ. ಆತ್ಮತೃಪ್ತಿ ಇರುತ್ತಲ್ಲ, ಅದು ಜೀವನವನ್ನು ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಮನಸ್ಸಿನ ಮಾತನ್ನು ಕೇಳಿ. ಮನಸ್ಸು ತುಂಬ ಮುಖ್ಯ. ನಾವು ಏನನ್ನೂ ತಗೊಂಡು ಬಂದಿಲ್ಲ, ಏನನ್ನೂ ತೆಗೆದುಕೊಂಡು ಕೂಡ ಹೋಗೋದಿಲ್ಲ. ಎಲ್ಲವೂ ಕೂಡ ಹಿಂದೆ ಮುಂದೆ ಹೀಗೆ ನಡೀತಾ ಇರುತ್ತೆ ಜೀವನ. ಅದನ್ನೇ ಜೀವನ ಅಂತ ಕರೀತೀವಿ. ಆದರೆ ಆಗತಕ್ಕ ಸಣ್ಣ ಪುಟ್ಟ ಎಡವಟ್ಟುಗಳು, ಆಗತಕ್ಕಂಥ ಸಣ್ಣ ಪುಟ್ಟ ನಿಷ್ಠುರಗಳು ಜೀವನದ ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಾಕ್ಬಿಡುತ್ತೆ. ಅದಕ್ಕಾಗಿಯೇ ನಾನು ನಿಮಗೆ ಹೇಳ್ತಿರತಕ್ಕಂಥದ್ದು, ತಾಳ್ಮೆ ಮುಖ್ಯ. ಮನಸ್ಸಿನ ಮಾತು ಕೇಳಿ, ಖಂಡಿತ ಅಭಿವೃದ್ಧಿಯನ್ನು ನೋಡುವಂತಾಗ್ತೀರಾ ಅಂತ. ಇನ್ನು ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೂ ಕೂಡ ಕನ್ಯಾ ರಾಶಿಯವರು ಈ ಮಾಸ ಲಾಭವನ್ನು ನೋಡುವಂತಾಗ್ತೀರಾ. ಹಾಗೆಯೇ ರಾಜಕಾರಣಿಗಳಿಗೆ, ಪ್ರಮುಖವಾಗಿ ಕನ್ಯಾ ರಾಶಿಯಲ್ಲಿರತಕ್ಕಂಥ ರಾಜಕಾರಣಿಗಳಿಗೆ ಈ ಮಾಸ ಜಾಕ್ಪಾಟ್ ಕಾದಿದೆ. ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ತೀರಾ. ಅಧಿಕಾರವು ಕೂಡ ಕೆಲವರಿಗೆ ಲಭಿಸತಕ್ಕಂಥದ್ದು. ಆಲೋಚನೆ ಮಾಡಬೇಡಿ, ಶೀಘ್ರದಲ್ಲೇ ಉತ್ತರ ನಿಮಗೆ ಲಭಿಸುತ್ತೆ. ಇನ್ನು ಶುಭ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಾ. ಆತ್ಮೀಯರೊಂದಿಗೆ ಆತ್ಮೀಯತೆ ಸ್ವಲ್ಪ ಮಟ್ಟಿಗೆ ವೃದ್ಧಿ ಆಗುತ್ತೆ. ಕುಟುಂಬದಲ್ಲಿರತಕ್ಕಂಥ ಮನಸ್ತಾಪಗಳು ದೂರವಾಗುತ್ತೆ. ಸಮಾಜದಲ್ಲಿ ಉತ್ತಮ ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಾ ಈ ಮಾಸ. ಪ್ರಮುಖವಾಗಿ ಹಿಂದೆ ಮಾಡಿರ್ತಕ್ಕಂಥ ಒಂದಷ್ಟು ಸಾಲ ಬಾಧೆಗಳನ್ನು ತೀರಿಸ್ಕೊಂಡು ಫಿನಾನ್ಷಿಯಲಿ ಫಿಟ್ ಆಗತಕ್ಕಂಥ ಮಾಸ ಈ ತಿಂಗಳು. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಭಗವಂತ ಯಾರನ್ನೂ ಕೂಡ ಹಾಗೆ ಬಿಟ್ಟಿರೋದಿಲ್ಲ. ಯಾಕಂದರೆ ಎಲ್ಲವನ್ನು ತೃಪ್ತಿಯಾಗಿ ಕೊಟ್ಬಿಟ್ರೆ ನಮ್ಮ ಅಮಲಿನಲ್ಲೇ ತೇಲ್ಕೊಂಡು ಎಲ್ಲವೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಹೊಟ್ಟೋಗ್ಬಿಡ್ತೀವಿ. ಒಂದಲ್ಲ ಒಂದು ನ್ಯೂನತೆ ಇರತಕ್ಕಂಥ ಮನುಷ್ಯ ಇದ್ದೇ ಇರ್ತಾನೆ. ಆತ ರಾಜನೇ ಆಗಿರಲಿ ಅಥವಾ ಭಿಕ್ಷುಕನೇ ಆಗಿರಲಿ. ರಾಜನಾಗಿದ್ರೂ ಕೂಡ ಒಂದು ನ್ಯೂನತೆ ಇರುತ್ತೆ, ಭಿಕ್ಷುಕನಾಗಿದ್ರು ಕೂಡ ಒಂದು ನ್ಯೂನತೆ ಇರುತ್ತೆ. ಹಾಗೆಯೇ ರಾಜನಿಗೂ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ, ಭಿಕ್ಷುಕನಿಗೂ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಅದನ್ನು ನಾವು ಕಂಡುಹಿಡ್ಕೊಳ್ಬೇಕು. ಅದೇ ಸುಂದರ ಜೀವನ. ಯಾವ ವ್ಯಕ್ತಿ ಆತನ ಪ್ಲಸ್ಸನ್ನು ಕಂಡುಹಿಡ್ಕೊಂಡು ಹಾಗೆ ಆತನ ಮೈನಸ್ಸನ್ನು ಕರೆಕ್ಷನ್ ಮಾಡ್ಕೊಂಡು ಮುಂದುವರಿತಾನೋ ಆತ ಲಾಭವನ್ನು ನೋಡುವಂತರಾಗ್ತಾರೆ. ಅಂಥ ಒಳ್ಳೆ ಕೆಲಸ ಕಾರ್ಯಗಳನ್ನು ನೀವು ಕನ್ಯಾ ರಾಶಿಯವರು ಈ ಮಾಸ ಮಾಡಿ ಖಂಡಿತ ನೀವೇನು ಯಶಸ್ಸನ್ನು, ಲಾಭವನ್ನು ಪಡೆದುಕೊಳ್ಬೇಕು ಅಂತಿದ್ರ ಅದು 2 ಪಟ್ಟನ್ನು ಪಡ್ಕೊಳ್ತೀರಿ. ಅಭಿವೃದ್ಧಿಯನ್ನು ಯಥೇಚ್ಛವಾಗಿ ಹೊಂದುವಂತರಾಗ್ತೀರಾ. ಯಾವುದೇ ರೀತಿಯ ಸಂಶಯ ಬೇಡ. ಇನ್ನು ದೂರದ ಪ್ರವಾಸವನ್ನು ಹೋಗಬೇಕು, ಟ್ರಿಪ್ಗಳಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಿದ್ದರೂ ಕೂಡ ಈ ಮಾಸ ಶುಭದ ಮಾಸ. ಪ್ರವಾಸ ಹೋಗ್ತೀರಾ,
ಮನಸ್ಸನ್ನ ಸ್ವಲ್ಪ ತಿಳಿ ಮಾಡಿಕೊಂಡು ನೆಮ್ಮದಿಯಿಂದ ಇರತಕ್ಕಂಥ ಹಾಗೂ ಸುಂದರ ಪರಿಸ್ಥಿತಿಯಲ್ಲಿ ಆರಾಮಾಗಿ ಸುತ್ತಾಡ್ಕೊಂಡು ಬರತಕ್ಕಂಥ ಮಾಸವಾಗಿ ಇದನ್ನ ಪರಿವರ್ತನೆ ಮಾಡ್ಕೊಳ್ತಾರೆ. ಅಂದ್ರೆ ಶುಭದ ಮಾಸ, ಲಾಭದಾಯಕ ಮಾಸ ಹಾಗೂ ಅಭಿವೃದ್ಧಿಯನ್ನ ಹೊಂದತಕ್ಕಂಥ ಮಾಸವಿದು. ಆರಾಮ್ಸೆ ಇದ್ದೀರಿ. ಖಂಡಿತವಾಗಿಯೂ ಎಲ್ಲ ರೀತಿಯ ಅಭಿವೃದ್ಧಿಯನ್ನ, ಲಾಭವನ್ನ ಖಂಡಿತವಾಗಿಯೂ ಜೀವನದಲ್ಲಿ ನೋಡುವಂತರಾಗ್ತೀರ. ಆದರೆ ತಿಳಿದಿರಲಿ, ಅತಿಯಾದ ಆತ್ಮವಿಶ್ವಾಸ ಸದಾಕಾಲ ಸಂಕಷ್ಟವನ್ನು ತಂದುಕೊಡತಕ್ಕಂಥದ್ದು. ಖಂಡಿತ ಅದು ಈ ಮಾಸ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅತಿಯಾದ ಆತ್ಮವಿಶ್ವಾಸ, ಪ್ರತಿಯೊಬ್ಬ ವ್ಯಕ್ತಿಗೂ ವಿಶ್ವಾಸ ಇರಬೇಕು ಕೆಲಸ ಕಾರ್ಯದಲ್ಲಿ, ಆದರೆ ಅತಿ ಆಗಬಾರ್ದು. ಅಂದರೆ ಗಾಡಿ ಓಡಿಸೋಕೆ ಬರುತ್ತೆ ಅಂತ ಹೇಳಿ ಕಣ್ಮುಚ್ಕೊಂಡು ಗಾಡಿ ಓಡಿಸಿದ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗುತ್ತೆ. ಅಂಥದೇ ತಪ್ಪನ್ನು ಕನ್ಯಾ ರಾಶಿಯವರು ಈ ಮಾಸ ಮಾಡುವಂತರಾಗ್ತಾರೆ. ಆ ದೊಡ್ಡ ತಪ್ಪನ್ನು ಮಾಡಬೇಡಿ, ಜಾಗ್ರತೆ ಎಚ್ಚರಿಸ್ತಾ ಇದ್ದೇನೆ. ಗೊತ್ತೋ ಗೊತ್ತಿಲ್ಲದೋ ಸಮಸ್ಯೆ ಏನು ಅಂತ ಗೊತ್ತಿದ್ದು, ಪರಿಹಾರ ಏನು ಅಂತ ಗೊತ್ತಿದ್ರು ಕೂಡ ಎರಡರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ ಜೀವನವೇ ನಿಮಗೆ ದೊಡ್ಡ ಪಾಠವನ್ನು ಕಲಿಸುತ್ತೆ. ಅಂಥ ಮೂರ್ಖ ಕೆಲಸವನ್ನು ಮಾಡ್ಕೊಳ್ಬೇಡಿ. ಸ್ವಲ್ಪ ಜಾಗ್ರತೆಯಿಂದ ಡಿಪ್ಲೊಮೆಟಿಕ್ ಆಗಿ ಆನ್ಸರ್ ಮಾಡಿ, ಡಿಪ್ಲೊಮೆಟಿಕ್ ಆಗಿ ಎಲ್ಲ ಸಿಚುವೇಶನ್ ಹ್ಯಾಂಡಲ್ ಮಾಡಿ. ಖಂಡಿತ ಅದು ನಿಮಗೆ ಲಾಭವಾಗಿ ಪರಿವರ್ತನೆಗೊಳ್ಳುತ್ತೆ. ಚಿಂತೆ ಕಮ್ಮಿ ಮಾಡಿದರೆ ಕನ್ಯಾ ರಾಶಿಯವರಿಗೆ ಈ ಮಾಸ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಿಂದಿರತಕ್ಕಂಥ ಮಾಸ. ಅತಿಯಾದ ಚಿಂತೆ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಜಾಗ್ರತೆ. ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ, ಅಥವಾ ಮಕ್ಕಳ ಕೆಲವು ನಿರ್ಧಾರಗಳಿಂದ ಮುಜುಗರಕ್ಕೆ ಒಳಗಾಗ್ತಿರೋ ಕನ್ಯಾ ರಾಶಿಯಲ್ಲಿರತಕ್ಕಂಥ ಪೋಷಕರು ಜಾಗ್ರತೆಯನ್ನು ವಿವರಿಸಿ. ನಿಮ್ಮ ಅಹಂಕಾರದ ಮಾತುಗಳು ನಿಮಗೆ ದೊಡ್ಡ ಮಟ್ಟಿಗೆ ಸಂಕಷ್ಟವನ್ನು ಹಾಗೂ ಸಂಬಂಧಗಳಲ್ಲಿ ಬಿರುಕನ್ನು ತಂದುಕೊಡತಕ್ಕಂಥದ್ದು. ವ್ಯಕ್ತಿಯೊಂದಿಗೆ ನಾವು ಯಾವ ರೀತಿ ಮಾತಾಡ್ತೀವಿ ಆ ಥರ ನಮ್ಮ ಇಮೇಜ್ ಪೋರ್ಟ್ರೇ ಆಗ್ತಾ ಹೋಗುತ್ತೆ. ಗೊತ್ತೋ ಗೊತ್ತಿಲ್ಲೋ ಆತನಿಗಿಂತ ನಾನು ಬಲಶೀಲ ಆಗಿದ್ದೇನೆ, ಆತನಿಗಿಂತ ನಾನು ಸ್ಟ್ರಾಂಗ್ ಆಗಿದ್ದೇನೆ ಅಂತೇಳಿ ಲೂಸ್ ಟಾಕ್ಸ್ಗಳನ್ನ ಮಾತಾಡ್ತಾ ಹೋದರೆ ನಿಮ್ಮ ವ್ಯಕ್ತಿತ್ವವನ್ನು ನೀವು ಕಳ್ಕೊಳ್ತೀರ ಆತನ ಎದುರುಗಡೆ. ಸೊ ಹಾಗಾಗಿ ಸ್ವಲ್ಪ ಮಾತುಕತೆಯನ್ನಾಡಬೇಕಾದ್ರೆ ಜಾಗ್ರತೆಯಿಂದ ವಿವರಿಸಿ, ಸ್ವಲ್ಪ ಕೂಲಾಗಿ ಸಮಾಧಾನದಿಂದ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮುಂದುವರೆದಿರಿ. ಅವಾಗ ಲಾಭವನ್ನು ನೋಡುವಂತಾಗ್ತದೆ. ಈ ಮಾಸ ಪ್ರೇಮಿಗಳಿಗೆ ಉತ್ತಮವಾದ ಮಾಸವಾಗಿರೋದಿಲ್ಲ. ವಿರಸವಾಗತಕ್ಕಂಥದ್ದು, ಜಗಳ ಆಗತಕ್ಕಂಥದ್ದು ತುಂಬ ಆಗ್ತಾ ಬರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಈ ಮಾಸ ಯಶಸ್ಸನ್ನು ತಂದು ಕೊಡೋದಿಲ್ಲ. ಪ್ರಮುಖವಾಗಿ ಯಾರು ಆಟೋ ಚಾಲಕರಿದ್ದೀರಿ, ಕ್ಯಾಬ್ ಡ್ರೈವರ್ಗಳಿದ್ದೀರಿ, ಜಾಗ್ರತೆ ಇದ್ದೀರಿ. ಲಾಭಕ್ಕಿಂತ ನಷ್ಟವೇ ಈ ಮಾಸ ನಿಮ್ಮನ್ನು ಯಥೇಚ್ಛವಾಗಿ ಕಾಡಿಸುತ್ತೆ. ಹಾಗೂ ಕೌಟುಂಬಿಕ ಕಲಹಗಳು, ಅಂದರೆ ಏನೋ ಸ್ವಲ್ಪ ಗಾಡಿ ಖರ್ಚಾಗೋಯ್ತು, ಏನೋ ಆಕ್ಸಿಡೆಂಟ್ ಆಗೋಯ್ತು, ಬಾಡಿಗೆ ಸಿಗ್ತಾ ಇಲ್ಲ ಅಂತ ಆ ಟೆನ್ಷನ್ಸ್ನೆಲ್ಲ ಮನೆ ಮೇಲೆ ಬಿಟ್ಟು ಕೌಟುಂಬಿಕ ಕಲಹ ಸೃಷ್ಟಿ ಮಾಡ್ಕೊಳತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಸ್ವಲ್ಪ ತಾಳ್ಮೆಯಿಂದ ಎಷ್ಟು ವಿವರಿಸ್ತಾ ಹೋಗ್ತಿರೋ ಅಷ್ಟು ಈ ಮಾಸ ನಿಮಗೆ ಸುಂದರವಾಗಿರುತ್ತೆ. ಕನ್ಯಾ ರಾಶಿಯವರು ಈ ಮಾಸ ಮಹಾವಿಷ್ಣುವಿನ ಆರಾಧನೆ ಮಾಡಿ. ಖಂಡಿತ ಆ ಮಹಾವಿಷ್ಣು ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಟ್ಟು ಮನಸ್ಸಲ್ಲಿರತಕ್ಕಂಥ ಎಲ್ಲ ಒಳ್ಳೆ ಫಲವನ್ನು ಈಡೇರಿಸಿಕೊಡ್ತಾನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯವೂ ಕೂಡ ಹೊಸತನವನ್ನು, ಹೊಸ ವಿಚಾರಗಳನ್ನು ತಿಳಿದುಕೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತರಾಗಿ. ಜ್ಯೋತಿಷ್ಯದ ಸೂಕ್ತ ಸಲಹೆಗಳನ್ನು ಪಡೆದುಕೊಳ್ಬೇಕು. ಜ್ಯೋತಿಷ್ಯದ ವಿಚಾರವಾಗಿ ಪರಿಹಾರವನ್ನು ಕೊಂಡ್ಕೊಳ್ಬೇಕು. ಸಂತಾನ, ಕೆಲಸ, ಮದುವೆಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನೂ ಸಕ್ಸಸ್ ಆಗ್ತಾ ಇಲ್ಲ ಅಂತ ಹೇಳಿದವರು ನೇರವಾಗಿ ನಮ್ಮನ್ನು ಭೇಟಿ ಮಾಡಿ ಫೋನ್ ಕಾಲ್ ಮುಖಾಂತರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಒಂದು ಸಲ ಜ್ಯೋತಿಷ್ಯದ ಮುಖಾಂತರ ಸಲಹೆಯನ್ನು ಪಡೆದುಕೊಳ್ಳಿ. ಖಂಡಿತವಾಗಿಯೂ ಅನ್ಕೊಂಡಿರತಕ್ಕಂಥ ಮುಂಚಿತವಾಗಿ ಶುಭವನ್ನು, ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆ ಮಹಾಭಗವಂತ ಎಲ್ಲ ರೀತಿಯ ಶುಭವನ್ನು ನನ್ನೆಲ್ಲ ಆತ್ಮೀಯರಿಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡಿಕೊಳ್ತೇನೆ. ಶುಭಮಸ್ತು.